ಜಾತಿ ಜನಗಣತಿಯ ಗದ್ದಲ ಸದ್ಯಕ್ಕಂತೂ ಮುಗಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ. ಸಂಪುಟದ ಸಚಿವರಲ್ಲೇ ಅನೇಕ ಗೊಂದಲಗಳು, ವಿರೋಧಗಳಿವೆ. ಈ ಮಧ್ಯೆ ಈ ಸಮೀಕ್ಷೆ ಮುಂದೂಡಿಕೆ ಆಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಸರ್ಕಾರ ಈಗ ಗೊಂದಲ ಪರಿಹರಿಸಿಕೊಂಡಿದೆ. ಹೀಗಾಗಿ 22ರಿಂದ ಸಮೀಕ್ಷೆ ಆರಂಭಕ್ಕೆ ಅಧಿಸೂಚನೆ ಹೊರಡಿಸಿದೆ. ಆ ಮೂಲಕ ಗೊಂದಲಗಳಿಗೆ ಬ್ರೇಕ್ ಬಿದ್ದಿದೆ. ರಿಂದಲೇ ಆರಂಭ ಆಗಲಿದೆ ಜಾತಿ ಜನಗಣತಿ. ಹಿಂದೂ ಕ್ರಿಶ್ಚಿಯನ್ ಜಾತಿಗಳಿಗೆ ಕೊಕ್ ಸಾಧ್ಯತೆ. ಮತ್ತೊಮ್ಮೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮರುಸಮೀಕ್ಷೆ ಮಾಡಲು ಸರ್ಕಾರ ಹೊರಟಿರುವ ವಿಚಾರ ಭಾರೀ ಗದ್ದಲವೇ ಆಗಿ ಹೋಯಿತು. ಇತ್ತೀಚೆಗೆ ನಡೆದ ಸಂಪುಟದಲ್ಲಿ ಈ ವಿಚಾರವಾಗಿ ಜೋರು ಧ್ವನಿಯ ವಾದಗಳು ನಡೆದಿವೆ ಎನ್ನಲಾಗಿದೆ. ಇಡೀ ಸಂಪುಟ ಒಮ್ಮತದ ನಿರ್ಧಾರಕ್ಕೆ ಬರುವ ಬದಲು 2 ಭಾಗಗಳಾಯಿತು ಅನ್ನೋದು ಮೂಲಗಳ ಮಾಹಿತಿ. ಈ ಮಧ್ಯೆ ತಮ್ಮ ಸಮುದಾಯಗಳು ಯಾವ್ಯಾವ ಜಾತಿ ಧರ್ಮ ಭರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆಗಳನ್ನ ಮಾಡಲು ಮುಂದಾಗಿವೆ. ಹೀಗಾಗಿ ಈ ಗದ್ದಲ ಗಲಾಟೆ ಇಲ್ಲಿಗೆ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಜಾತಿ ಜನಗಣತಿ ವಿಚಾರ ರಾಜಕೀಯ ಅನ್ನೋ ಮಟ್ಟಿಗೆ ಅಷ್ಟು ಸುಲಭದ ಕೆಲಸ ಅಲ್ಲ. ಈ ವಿಚಾರಕ್ಕೆ ಕೈ ಹಾಕಿದಾಗ ಬೇರೆ ಆಯಾಮಗಳು ಹುಟ್ಟಿಕೊಳ್ಳುವುದು ಸಹಜ. ಈ ಮಧ್ಯೆ ಇತ್ತೀಚೆಗೆ ನಡೆದ ಸಂಪುಟದಲ್ಲಿ ಈ ವಿಚಾರವಾಗಿ ಬಂದ ಭಿನ್ನಾಭಿಪ್ರಾಯಗಳು ಕೂಡ ಇದರ ಒಂದು ಭಾಗ. ಈ ಸಮೀಕ್ಷೆ ಮುಂದೂಡಿಕೆ ಆಗತ್ತೆ ಅನ್ನೋ ವಾತಾವರಣ ಸೃಷ್ಟಿಯಾಗಿತ್ತು. ಆದ್ರೆ ಸಚಿವರುಗಳ ಸಾಲು ಸಭೆಗಳು, ಸಿಎಂ ಜೊತೆಗಿನ ಸಭೆ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂದು ನಿಂತಿವೆ. 22ರಿಂದ ಸಮೀಕ್ಷೆ ಆರಂಭದ ಕುರಿತು ಸರ್ಕಾರ ಅಧಿಕೃತ ಮಾಹಿತಿ ನೀಡಿದೆ. ಈ ವಿಚಾರವಾಗಿ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ, 22ರಿಂದ ಸಮೀಕ್ಷೆ ಆರಂಭ ಆಗಲಿದೆ. ಯಾರು ಯಾವುದೇ ಒತ್ತಡಕ್ಕೆ ಮಣಿಯದೆ ಸಮೀಕ್ಷೆಯಲ್ಲಿ ಭಾಗಿಯಾಗಿ ಅಂತ ಕರೆ ಕೊಟ್ಟಿದ್ದಾರೆ. ಇತ್ತ ಇಷ್ಟೆಲ್ಲ ಗೊಂದಲ, ಸಚಿವರುಗಳಲ್ಲೇ ಮನಸ್ತಾಪ ಆಗೋಕೆ ಕಾರಣವೇ ಕ್ರಿಶ್ಚಿಯನ್ ವಿಚಾರ. ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ರೆಡ್ಡಿ ಹೀಗೆ 40ಕ್ಕೂ ಹೆಚ್ಚು ಉಪಜಾತಿಗಳನ್ನ ಈ ಸಮೀಕ್ಷೆಯಲ್ಲಿ ತಂದಿದ್ದು ಗೊಂದಲಕ್ಕೆ ಕಾರಣವಾಗಿತ್ತು. ಯಾವಾಗ ಆಕ್ರೋಶಗಳು, ಅಸಮಾಧಾನ ಜೋರಾಯ್ತೋ ಕೂಡಲೇ ಎಚ್ಚೆತ್ತ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಂಗಿದೆ. ಕ್ರಿಶ್ಚಿಯನ್ ಜೊತೆ ಇತರೆ ಜಾತಿಗಳಿಗೆ ಸಮೀಕ್ಷೆಯ ಜಾತಿ ಪಟ್ಟಿಯಿಂದ ಕೊಕ್ ಕೊಡುವ ಸಾಧ್ಯತೆ ಇದೆ. ಜಾತಿ ಕಾಲಂ ಲಿಸ್ಟ್ ನಿಂದ ತೆಗೆದು ಹಾಕುವಂತೆ ಅನೇಕರು ಸರ್ಕಾರದ ಸಲಹೆ ಹೋಗಿದ್ಯಂತೆ. ಸಮೀಕ್ಷೆ ವೇಳೆ ಕ್ರಿಶ್ಚಿಯನ್ ಧರ್ಮ ಸಂಬಂಧ 2 ಕಾಲಂ ರಚಿಸಲಾಗುತ್ತೆ. ಕ್ರಿಶ್ಚಿಯನ್ ಮತ್ತು ಮತಾಂತರ ಕ್ರಿಶ್ಚಿಯನ್ 2 ಕಾಲಂ ಅವಕಾಶ ನೀಡಲು ಮುಂದಾಗಿದೆ. ಮತಾಂತರ ಕ್ರಿಶ್ಚಿಯನ್ರನ್ನ ಕ್ರಿಶ್ಚಿಯನ್ ಎಂದೇ ಗುರುತಿಸಲು ಮುಂದಾಗಿದೆ ಸರ್ಕಾರ. ಈ ಮೂಲಕ ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್ ಈ ರೀತಿ 47 ಜಾತಿ ಕಾಲಂ ತೆಗೆದು ಹಾಕಲು ಸೂಚನೆ ನೀಡಲಾಗಿದೆ ಎನ್ನಲಾಗ್ತಾ ಇದೆ. ಇತ್ತ ರಾಜ್ಯಪಾಲರು ಕೂಡ ವ್ಯವಸ್ಥೆಗೆ ಧಕ್ಕೆ ಆಗದಂತೆ ನೋಡಿಕೊಳ್ಳಿ ಅಂತ ಸಿಎಂಗೆ ಪತ್ರದ ಮೂಲಕ ಸೂಚಿಸಿದ್ದಾರೆ. ಇವ್ರ ಅಭಿಪ್ರಾಯ ಎಲ್ಲ ಕೇಳಿದ್ದಾರೆ. ಅದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಡಿಸಿಷನ್ ತಗೋತಾರೆ. ಗೊತ್ತಾಯ್ತಾ? ಯಾವುದು ಅನಗತ್ಯ ಇದೆ ಅವ್ರನ್ನೆಲ್ಲ ತೆಗೆದಾಕ್ತಾರೆ, ಅಗತ್ಯ ಇರೋದನ್ನ ಮಾತಾಡ್ತಾರೆ. ಎಲ್ಲಿ ಯಾರು ವಿರೋಧ ಮಾಡ್ತಿಲ್ಲ, ಸಮೀಕ್ಷೆಗೆ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ. ಸಮೀಕ್ಷೆಗೆ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ. ಸಮೀಕ್ಷೆ ಎಲ್ಲರೂ ಮಾಡಬೇಕು ಅಂತಲೇ ಹೇಳಿರೋದು. ಈಗ ಸಾಮಾಜಿಕ, ಈಗ ನಿಮಗೆ ಈಕ್ವಾಲಿಟಿ ತರಬೇಕು ಸಮಾಜದಲ್ಲಿ. ಈಕ್ವಾಲಿಟಿ ತರಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಯಾರು ಬಡವರು ಇದ್ದಾರೆ, ಅವ್ರಿಗೆ ಅವಕಾಶ ಕೊಡ್ಬೇಕಲ್ಲ, ಪ್ರಯಾರಿಟಿ ಮೇಲೆ ಪ್ರೋಗ್ರಾಮ್ ಮಾಡ್ಬೇಕಲ್ಲ. ಅದರಿಂದ ಇದು ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕು, ನಿಮ್ದು ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು, ನಿಮ್ದು ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು, ನೀವು ಕೆಲಸದಲ್ಲಿ ಇದೆಯಾ ಇಲ್ವೋ ಅಂತ ಗೊತ್ತಾಗಬೇಕು, ನಿಮ್ಮ ಜಮೀನು ಇದೆಯಾ ಇಲ್ವೋ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಈ ಸರ್ವೆ ಮಾಡ್ತಾ ಇರೋದು. ಒಟ್ನಲ್ಲಿ ಸಮೀಕ್ಷೆ ಆರಂಭಕ್ಕೂ ಮುನ್ನವೇ ಈ ರೀತಿಯಾದ ಗೊಂದಲ ಗದ್ದಲ ಶುರುವಾಗಿದೆ. ಇನ್ನು ಸಮೀಕ್ಷೆಯ ಬಳಿಕ ಇನ್ನೆಷ್ಟು ಗೊಂದಲ ಸೃಷ್ಟಿ ಆಗುತ್ತೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಜಾತಿ ಜೇನುಗೂಡಿಗೆ ಕೈ ಹಾಕಿರೋದು ಮುಂದೆ ಇನ್ಯಾವ ಅವಾಂತರ ಸೃಷ್ಟಿ ಮಾಡುತ್ತೋ ಗೊತ್ತಿಲ್ಲ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.